ಯಾವ್ದಿದು? ಯಾವ ಸ್ಕೂಲ್ ಇದು? ಇದು ಯಾವ ಸ್ಕೂಲ್ ಇದು? ಇಲ್ಲಿ ಬಂದಿದ್ದು, ಇಲ್ಲಿ ಹೊಸದಾಗಿ ಬಂದಿದ್ದು ಈ ರೂಪಾ ರಮೇಶ್ ಅಂತ ಇದೆಯಲ್ಲ, ಯಾವ ಸ್ಕೂಲ್ ಇದು? ಸರ್ ರಾಘವಾಪುರ ಸ್ಕೂಲ್ ಸರ್. ರಾಘವಾಪುರ. ನಮಸ್ಕಾರ. ನಿನ್ನ ಹೆಸರೇನಮ್ಮ? ಸರ್ ವರಲಕ್ಷ್ಮಿ. ವರಲಕ್ಷ್ಮಿ, ವೆರಿ ಗುಡ್. ಅವತ್ತು ಡ್ಯಾನ್ಸ್ ಮಾಡಿದ್ರಲ್ಲ, ಅದು ಯಾವ ಸ್ಕೂಲ್ ಹೇಳ್ರಿ? ಅದು ಮಂಜುಳಾ. ಮಂಜುಳಾ ಎಲ್ಲಿ? ಮಂಜುಳಾ ಬರ್ತಾರೆ ಸರ್, ಒಂದ್ ನಿಮಿಷ. ಮಂಜುಳಾ ಜೊತೆ ಇನ್ನೊಬ್ಳಿದ್ಲಲ್ಲ, ಅವಳ ಹೆಸರೇನು? ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ. ಬರ್ಗಿನವ್ರು ಬರ್ತಾ ಇಲ್ವಾ? ಇದ್ಯಾವ ಸ್ಕೂಲ್ ಇದು? ನಾಗರತ್ನ ಅಂತ ಇದಾರಲ್ಲ, ಅದ್ ಯಾವ ಸ್ಕೂಲ್ ಇದು? ಅದೇ ಹೊನ್ನಶೆಟ್ಟರ ಹುಂಡಿ ಅಲ್ವಾ ಅದು? ಶಿಂಡನಪುರ. ಅದೇ ಧನುಷ್ ಇರೋದು. ಹೊನ್ನಶೆಟ್ಟರ ಹುಂಡಿ ಬಂದಿಲ್ಲ, ಬರ್ಗಿ ಬಂದಿಲ್ಲ. ಬರ್ಗಿ ಬಂದಿಲ್ಲ. ಬರ್ತಾ ಇದಾರಪ್ಪ ಅವರು. ಶುರು ಮಾಡ್ಕೊಳ್ಳೋಣ. ಮಲ್ಲು, ನೀವೆಲ್ರನ್ನು ಮ್ಯೂಟ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರನ್ನು ನಾನು ಮ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ಒಂದ್ ನಿಮಿಷ ಮಾಡಿ ಸರ್, ಮಾಡಿ. ಒಂದ್ ನಿಮಿಷ. ಯಾರಿಗೂ ಯಾರು ಮಾತಾಡೋದು ಕೇಳಲ್ಲ. ಓಕೆ, ಒಂದ್ ನಿಮಿಷ. ಓಕೆ ಓಕೆ ನಾನ್ ಮಾತಾಡ್ದ ಕೇಳಿದ್ರೆ ಕೈ ಎತ್ಬಿಟ್ಟು ಹೇಳ್ಬೇಕು, ನಾನ್ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ನಾನ್ ಮಾತಾಡ್ತಾ ಇರೋದು. ತಡಿ, ಇನ್ನಿಬ್ರು ಜನ ಬಂದ್ರು. ಒಂದ್ ನಿಮಿಷ. ಯಾರು ಬಂದ್ರು? ನಾಗರತ್ನ. ಸರಿ, ಇನ್ಯಾರು ಬಂದ್ರು? ಆಲತ್ತೂರ್ ಬಂದ್ರು. ಅವರೆಲ್ಲ ಇಲ್ಲೇ ಇದ್ದಾರೆ. ನಾನ್ ಮಾತಾಡೋದು ಕೇಳಿಸ್ತಾ ಇದೆ ತಾನೆ? ವೆರಿ ಗುಡ್. ಓಕೆ, ವೆರಿ ಗುಡ್. ಓಕೆ, ಶುರು ಮಾಡ್ಕೊಳ್ಳೋಣ ಅಲ್ವಪ್ಪ ಮಲ್ಲು? ಶುರು ಮಾಡ್ಕೊಳ್ಳೋಣ. ಯಾರು ಬೇರೆಯವ್ರು ಬಂದ್ರೆ ಆಮೇಲೆ ಆಡ್ ಮಾಡ್ಕೊಳ್ಳೋಣ, ಬಟ್ ಶುರು ಮಾಡ್ಕೊಳ್ಳೋಣ. ಓಕೆ, ಎಲ್ರು ಚೆನ್ನಾಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ವೆರಿ ಗುಡ್. ಓಕೆ, ಲಾಸ್ಟ್ ಟೈಮ್ ಆನ್ಯುವಲ್ ಡೇ ತುಂಬಾ ಚೆನ್ನಾಗಿ ನಡೀತು. ಆನ್ಯುವಲ್ ಡೇ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ನೀವೆಲ್ಲ. ತುಂಬಾ ಆಕ್ಚುಲಿ ನಾನು 18 ವರ್ಷದಿಂದ ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೀನಿ. ಬಟ್ ಈ ಸತಿ ನಡೆದಿದ್ದ ಆನ್ಯುವಲ್ ಡೇ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಆದ್ರೆ ಒಂದೇ ಬೇಜಾರೇನು ಅಂದ್ರೆ, ಕೆಲವರು ಬಿಟ್ಟು ಹೋಗ್ತಾ ಇದೀರಲ್ವಾ, ನಮ್ಮನ್ನ ಬಿಟ್ಟು ಹೋಗ್ತಾ ಇದೀರಲ್ವಾ, ಬೇರೆ ಸ್ಕೂಲ್ ಹೋಗ್ತಾ ಇದೀರಿ. ಗ್ರಾಜುಯೇಟ್ ಆಗಿ 8ನೇ ಕ್ಲಾಸ್ ಆಗ್ಬಿಟ್ಟು ಬೇರೆ ಕಡೆ ಹೋಗ್ತೀರಿ. ಬಟ್ ನಮ್ಮನ್ನ ಮಾತ್ರ ಮರಿಕ್ ಕೊಡುದು, ಗೊತ್ತಾಯ್ತಾ? ಇಷ್ಟು 2 ವರ್ಷ ಮ್ಯೂಟ್ ಮಾಡ್ತಾ ಇದೀನಿ. ಒಂದು ನಿಮಿಷ. ಏನ್ ಕಲ್ತಿದ್ದೀರೋ, ನಾವೇನ್ ಜಾಸ್ತಿ ಹೇಳ್ಕೊಟ್ಟಿಲ್ಲ. ಓಕೆ, ಏನ್ ಕಲ್ತಿದ್ದೀರೋ ಅದನ್ನ ಮುಂದೆ ಅಳವಡಿಸ್ಕೋಬೇಕು. ಓಕೆ, ಸೊ ಮೇನ್ ಥಿಂಗ್ ನಾವೇನ್ ಹೇಳ್ಕೊಡೋದು ಅಂದ್ರೆ, ನಾ ಯಾವಾಗ್ಲೂ ಹೇಳಿದ್ನಲ್ಲ, ಪ್ರಶ್ನೆ ಕೇಳೋದು, ಕುತೂಹಲಕರವಾಗಿರ್ಬೇಕು ಜೀವನ ಯಾವಾಗ್ಲೂ ಅಷ್ಟೇ. ಓಕೆ, ಕಲಿಯೋದು, ಪಾಠ ಓದೋದು, ಆಮೇಲೆ ಎಕ್ಸಾಮ್ ಮಾಡೋದು, ಅದೆಲ್ಲ ಇದ್ದೇ ಇದೆ, ಯಾವತ್ತೂ ಹೋಗಲ್ಲ, ಗೊತ್ತಾಯ್ತಾ? ಅದು ಲೈಫ್ ಪೂರ್ತಿ ನಡೆಯುತ್ತೆ. ನಾನು ಏನ್ ಪ್ರಾಮಿಸ್ ಕೇಳಿದೆ ಅವತ್ತು? ಪ್ರಶ್ನೆ ಕೇಳದನ್ ಬಿಡ್ಕೊಡುದು. ಇನ್ನೊಂದು ಪ್ರಾಮಿಸ್ ಏನ್ ಕೇಳ್ತಾ ಇದೀನಿ ಅಂದ್ರೆ, ಓದೋದನ್ನ ನಿಲ್ಲಿಸ್ಕೊಡುದು. ಎಸ್ಪೆಷಲಿ ಹುಡುಗಿರು. ಆಯ್ತಪ್ಪ ನಾ ಮದುವೆ ಆಗ್ಬಿಡ್ತೀನಪ್ಪ ಅಂತ ಓದೋದನ್ನ ನಿಲ್ಲಿಸ್ಬೇಡ್ರಿ. ನೀವೆಲ್ಲ ಬುದ್ಧಿವಂತ ಮಕ್ಕಳು, ಚೆನ್ನಾಗಿ ಓದ್ಬೇಕು, ಮುಂದೆ ಓದ್ಬೇಕು. ಮುಂದಿನ ನಮ್ ದೇಶದ ಮುಂದೆ ಬರಕ್ಕೆ ನಿಮ್ಮಂತವ್ರೆ ಮುಂದೆ ತರಿಸ್ಬೇಕು ನಮ್ ದೇಶನ. ನಮ್ದೆಲ್ಲ ಆಗೋಯ್ತು, ವಯಸ್ಸಾಗೋಯ್ತು. ನನಗ್ ಬೇಕಾಗಿರೋದು ಒಂದೇನೆ. ಓಕೆ, ನನಗೂ ವಯಸ್ಸಾಯ್ತು, ಬಟ್ ನೀವೆಲ್ಲ ಚೆನ್ನಾಗಿ ಸಣ್ಣ ಮಕ್ಕಳು, ಇನ್ನೂ ಚೆನ್ನಾಗಿ ಓದಿ ಮುಂದೆ ಬಂದು ಬ್ಯಾಚುಲರ್ಸ್ ಆಫ್ ಸೈನ್ಸ್ ಮಾಡಿ, ಮಾಸ್ಟರ್ಸ್ ಮಾಡಿ, PhD ಮಾಡಿ, ಕಂಪ್ಯೂಟರ್ಸ್ ಎಲ್ಲ ಕಲ್ತ್ಕೊಂಡು, ಸೈನ್ಸ್ ಎಲ್ಲ ಕಲ್ತ್ಕೊಂಡು ಮುಂದೆ ಬರ್ಬೇಕು. ಅದೇ ಮೋಸ್ಟ್ ಇಂಪಾರ್ಟೆಂಟ್. ಓದೋದ್ ಮಾತ್ರ ಬಿಡ್ಬೇಡ್ರಿ, ಅದಕ್ಕೆ ಲಿಮಿಟೇ ಇಲ್ಲ. ಕಲಿಯೋದಕ್ಕೆ ಲಿಮಿಟೇ ಇಲ್ಲ. ನೋಡ್ರಿ, ನಾನು 65 ವರ್ಷ ಆಯ್ತು. ನಾನು ಇಲ್ಲಿವರೆಗೂ 3 ಹಂತದಲ್ಲಿ ಓದಿದ್ದೀನಿ. ನಾನು ಫಸ್ಟ್ ನಿಮ್ ತರಾನೇ ನಾನು ಸ್ಕೂಲ್ಗೆ ಹೋಗಿ, ಆಮೇಲೆ ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್ ಮಾಡ್ಕೊಂಡು, ಮಾಸ್ಟರ್ಸ್ ಮಾಡ್ಕೊಂಡು ಅಮೆರಿಕಾಗ್ ಬಂದೆ. ನಾ ಬಂದಾಗ 21 ವರ್ಷ ಆಗಿತ್ತು. ಆಮೇಲೆ ಕೆಲಸ ಮಾಡಕ್ ಶುರು ಮಾಡಿದೆ. 36ನೇ ವರ್ಷಕ್ಕೆ ವಾಪಸ್ಸು ನಾನು ಕೆಲಸ ಬಿಟ್ಟು ವಾಪಸ್ಸು IIM ಅಂತ ಒಂದಿದೆ, ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಅಲ್ಲಿ ಹೋಗಿ MBA ಮಾಡಿದೆ. ಆಮೇಲೆ 59ನೇ ವರ್ಷದಲ್ಲಿ ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ ಹೋಗಿ ಇನ್ನೊಂದು ಡಿಗ್ರಿ ಮಾಡಿದೆ. ನಾ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಲಿಯೋದಕ್ಕೆ ಲಿಮಿಟೇ ಇಲ್ಲ. ಕಲಿಯೋದಕ್ಕೆ ಆಗೋಯ್ತಪ್ಪ ಕಲ್ತಿದ್ದು, ಇನ್ನು ಕಲಿಯೋ ಗೋಜಿಲ್ಲ ಅಂತ ಇಲ್ಲವೇ ಇಲ್ಲ.
ಯಾವತ್ತು ಲೈಫ್ ಪೂರ್ತಿ ಕಲಿತಾ ಇರ್ಬೇಕು. ಯಾಕೆಂದ್ರೆ ಈ ಭೂಲೋಕ ಯಾವಾಗಲೂ ಬದಲಾವಣೆ ಆಗ್ತಾ ಇರುತ್ತೆ. ಈಗಿನ ಕಾಲದಲ್ಲಿ ಭೂಲೋಕದಲ್ಲಿ ಬದಲಾವಣೆನೇ ಶಾಶ್ವತ. ಶಾಶ್ವತ ಅನ್ನೋದು ಇಲ್ಲೇ ಇಲ್ಲ. ಒಂದಾನೊಂದು ಕಾಲದಲ್ಲಿ ಒಂದ್ ಹಳ್ಳಿಲೋ ಒಂದ್ ಜಾಗದಲ್ಲಿ ಇದ್ರೆ ಇನ್ನು 10 ವರ್ಷ ಬಿಟ್ಕೊಂಡ್ ಬಂದ್ರೆ ಹಂಗೆ ಇರ್ತಾ ಇತ್ತು, ಏನು ಚೇಂಜ್ ಆಗ್ತಾ ಇರ್ಲಿಲ್ಲ. ಇನ್ನೊಂದು 10 ವರ್ಷ ಬಿಟ್ಕೊಂಡ್ ಬಂದ್ರೆ ಇನ್ನೂ ಹಂಗೆ ಇರ್ತಾ ಇತ್ತು, ಏನು ಚೇಂಜ್ ಆಗ್ತಾ ಇರ್ಲಿಲ್ಲ. ಬಟ್ ಇವಾಗ ನೀವು 1 ವರ್ಷ ಬಿಟ್ಕೊಂಡ್ ವಾಪಸ್ ಬನ್ರಿ, ಚೇಂಜ್ ಆಗೋಗಿರುತ್ತೆ. ರಸ್ತೆಗಳೇ ಚೇಂಜ್ ಆಗೋಗಿರುತ್ತೆ, ನಾವು ಹೋಗೋ ಸಂಪರ್ಕ ಮಾಡೋ ಸಾರಿಗೆ ಚೇಂಜ್ ಆಗೋಗುತ್ತೆ, ಫೋನ್ಗಳು ಚೇಂಜ್ ಆಗ್ತಾ ಇದೆ. 10 ವರ್ಷದ ಹಿಂದೆ ಸ್ಮಾರ್ಟ್ ಫೋನೇ ಇರ್ಲಿಲ್ಲ, ಇವಾಗ ಸ್ಮಾರ್ಟ್ ಫೋನ್ ಇದೆ. ಆಪ್ಸ್ ಒಂದೊಂದ್ ದಿವಸ ಒಂದೊಂದು ಹೊಸ ಆಪ್ ಬರ್ತಾ ಇದೆ. ವಾಟ್ಸ್ಆಪ್ ಬರುತ್ತೆ, ಇನ್ಸ್ಟಾಗ್ರಾಮ್ ಬರುತ್ತೆ, ಸ್ನ್ಯಾಪ್ಚಾಟ್ ಬರುತ್ತೆ. ತಿನ್ನೋ ಪದಾರ್ಥ ಚೇಂಜ್ ಆಗ್ತಾ ಇರುತ್ತೆ. ಬದಲಾವಣೆ ಎಷ್ಟಿದೆ ಅಂದ್ರೆ ನಾವು ಕೂತ್ಕೊಳ್ಳಕ್ ಸಾಧ್ಯವೇ ಇಲ್ಲ. ಅಯ್ಯೋ ಹಾಯಾಗಿ ಕೂತ್ಕೊಳ್ಳೋಣಪ್ಪ ಅಂತ ಸಾಧ್ಯವೇ ಇಲ್ಲ. ಯಾಕಂದ್ರೆ ಹಾಗೆ ಕೂತ್ಕೊಂಡ್ಬಿಟ್ರೆ ಭೂಲೋಕ ನಮ್ಮಿಂದ ಮುಂದೆ ಹೊಟ್ಟೋಗುತ್ತೆ. ನಾವು ಕೂತ್ಕೊಳ್ಳಕ್ ಸಾಧ್ಯವೇ ಇಲ್ಲ. ಓಕೆ, ಯಾವಾಗಲೂ ನಿಂತ್ಕೊಂಡೇ ಇರ್ಬೇಕು, ಯಾವಾಗಲೂ ಹೋಗ್ತಾನೆ ಇರ್ಬೇಕು, ಯಾವಾಗಲೂ ಕಲಿತಾನೆ ಇರ್ಬೇಕು, ಪ್ರಶ್ನೆ ಕೇಳ್ತಾ ಇರ್ಬೇಕು. ಓಕೆ, ಸೊ ಅದು ಒಂದು ಪ್ರಾಮಿಸ್ ಮಾಡ್ರಿ. ಓದೋದೇ ನಿಲ್ಲಿಸ್ಬೇಡ್ರಿ. ಆಗೋಯ್ತಪ್ಪ ನಂದು, ನಾ SSLC ಮಾಡ್ಕೊಂಡು ನಾನು ನಿಲ್ಲಿಸ್ಬಿಡ್ತೀನಪ್ಪ, ನಾನು PUC ಮಾಡ್ಕೊಂಡು ನಿಲ್ಲಿಸ್ಬಿಡ್ತೀನಪ್ಪ ಅಂತ ಯಾವತ್ತೂ ಮಾಡ್ಬೇಡ್ರಿ. ಯಾವಾಗ್ಲೂ ಓದ್ತಾ ಇರ್ರಿ, ಮುಂದೆ ಓದ್ತಾ ಇರ್ರಿ. ಅದು 2ನೇ ಪ್ರಾಮಿಸ್. 3ನೇ ಪ್ರಾಮಿಸ್ ಏನು ಅಂದ್ರೆ, ಈ ಭೂಲೋಕದಲ್ಲಿ ಬರೀ ಕಲಿಯೋದು ಒಂದೇ ಅಲ್ಲ, ನೀವುಗಳನ್ನು ಕಂಡುಹಿಡಿಬೇಕು. ಈ ಭೂಲೋಕದಲ್ಲಿ ಯಾರು ಈ ಭೂಲೋಕನ ಚೇಂಜ್ ಮಾಡಿರೋದು, ಯಾರು ಸಾಮಾನುಗಳನ್ನ ಕಂಡುಹಿಡ್ದಿರೋರು ಅಲ್ವಾ, ಅವರೇನೆ ಎಲ್ಲ ಚೇಂಜ್ ಮಾಡೋದು, ಕಂಡು ಹಿಡಿದಿರೋರು. ಇವಾಗ ನಾವು ನಮ್ಮ ಜೀವನದಲ್ಲಿ ಎಲ್ಲ ಉಪಯೋಗಿಸ್ತಾ ಇರ್ತೀವಿ. ಒಂದು ಫೋನ್ ಉಪಯೋಗಿಸ್ತೀವಿ, ಆದ್ರೆ ಯಾರು ಕಂಡುಹಿಡಿದ್ರು ಅಂತ ಅವ್ರ ಹೆಸರೇ ಗೊತ್ತಿರಲ್ಲ ಅಲ್ವಾ. ಯಾರಿಗಾರ ಗೊತ್ತಾ ಯಾರು ಈ ಫೋನ್ ಕಂಡುಹಿಡಿದ್ರು ಅಂತ, ಸ್ಮಾರ್ಟ್ ಫೋನ್ ಕಂಡುಹಿಡಿದ್ರು ಅಂತ? ಯಾರಿಗಾರ ಗೊತ್ತಾ? ಗೊತ್ತಿರಲ್ಲ ಅಲ್ವಾ. ಆ ಮನುಷ್ಯನ ಹೆಸರೇನು, ಯಾರು ಈ ಸ್ಮಾರ್ಟ್ ಫೋನ್ ಅನ್ನ ಫಸ್ಟ್ ಈ ಭೂಲೋಕಕ್ಕೆ ತಂದಿದ್ದು, ಯಾರಿದನ್ನ ಹಿಂಗಿರ್ಬೇಕು, ಫೋನ್ ಅನ್ನ ಹಿಂಗೆ ಸ್ವೈಪ್ ಮಾಡಿದ್ರೆ ಮುಂದೆ. ಒಂದಾನದ ಕಾಲದಲ್ಲಿ ಇವಾಗ ಮಲ್ಲುಗವ್ರಿಗೆಲ್ಲ ಗೊತ್ತಿರುತ್ತೆ, ಕಿವಿಗೆ ಇಟ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ವಿ ಫೋನಲ್ಲಿ ಅಷ್ಟೇ. ಒಂದು ಟಚ್ ಪ್ಯಾಡ್ ಅಲ್ಲಿ ಹಿಂಗ್ ಮಾಡ್ಬಿಟ್ಟು ನಾವು ಮಾತಾಡ್ತಾ ಇದ್ವಿ. ಇವಾಗ ಯಾರು ಫೋನಲ್ಲಿ ಮಾತೇ ಆಡಲ್ಲ ಜನಗಳು, ಎಲ್ಲ ಟೆಕ್ಸ್ಟ್ ಮಾಡ್ತೀವಿ, ಎಲ್ಲ ಕೈಯಲ್ಲಿ ಮಾಡ್ತೀವಿ, ಎಲ್ಲ ಕೈಯಲ್ಲಿ ಸ್ವೈಪ್ ಮಾಡ್ತೀವಿ. ಆ ಟೆಕ್ನಾಲಜಿನ ಯಾರು ತಂದಿದ್ದು? ಯಾರಿಗಾರ ಗೊತ್ತಾ? ಯಾರಿಗಾರ ಒಬ್ರು ಗೊತ್ತಾ ಇಲ್ಲಿ ಫೋನಲ್ಲಿ? ಈ ಮೀಟಿಂಗ್ ಅಲ್ಲಿ ಯಾರಿಗಾರ ಒಬ್ರಿಗೆ ಈ ಸ್ಮಾರ್ಟ್ ಫೋನ್ ಅನ್ನು ಯಾರು ಕಂಡುಹಿಡಿದ್ರು ಅಂತ ಗೊತ್ತಾ? ಗೊತ್ತಿರಲ್ಲ ಅಲ್ವಾ. ಕಂಡುಹಿಡಿದ್ರು ಮನುಷ್ಯನ ಹೆಸರು, ಅವ್ರ ಹೆಸರು ಸ್ಟೀವ್ ಜಾಬ್ಸ್ ಅಂತ. ಆ ಮನುಷ್ಯ ಹಿಂಗೆ ತುಂಬಾ ಮಕ್ಳು ವಿಚಾರ ತುಂಬಾ ಇಷ್ಟ ಆಯ್ತಂತೆ ಅವ್ನಿಗೆ. ಅವ್ನು ಅನ್ಕೋತಾ ಇದ್ದಂತೆ, ಏನು ಎಲ್ರು ಫೋನ್ ಅನ್ನು ಹಿಂಗೆ ಟೈಪ್ ಮಾಡ್ಬಿಟ್ಟು ಮಾತಾಡ್ತಾರೆ, ಬಟ್ ಮಕ್ಕಳಿಗೆ ಕೈಯನ್ನು ತುಂಬಾ ಇಂಪಾರ್ಟೆಂಟ್. ಎಲ್ಲ ಸಣ್ಣ ಮಗು ಅಲ್ವಾ, ಸಣ್ಣ ಮಗು ಏನ್ ಮಾಡಿದ್ರು ಫಸ್ಟ್ ಏನ್ ಮಾಡತ್ ಹೇಳ್ರಿ? ಕೇಳಿಸ್ಕೊಳಲ್ಲ, ಫಸ್ಟ್ ಮಾತಾಡಕ್ ಬರಲ್ಲ, ಫಸ್ಟ್ ಮುಟ್ಟತ್ತೆ, ಏನ್ ಸಿಕ್ಕಿದ್ರು ಮುಟ್ಟತ್ತೆ. ಅದಕ್ಕೆ ಮಕ್ಳು ಮನೇಲಿದ್ರೆ ಅದೊಂಥರ ಇದ್ರ ತರ ಕೋತಿ ತರ ಎಲ್ಲ ಮುಟ್ಬಿಡುತ್ತೆ ಅಲ್ವಾ. ಇದನ್ ಮುಟ್ಟತ್ತೆ, ಅದನ್ ಮುಟ್ಟತ್ತೆ, ಇದನ್ ಮುಟ್ಟತ್ತೆ, ಅದನ್ ಮುಟ್ಟತ್ತೆ, ಕೆಲವು ಬಿಸಾಕತ್ತೆ. ಯಾಕಂದ್ರೆ ಮುಟ್ಟದ್ ಒಂದೇನೆ ಮೇನ್ ಅದಕ್ಕೆ ಗೊತ್ತಿರೋದು. ಅದು ಇವನು ಸ್ಟೀವ್ ಜಾಬ್ಸ್ ಅನ್ಕೊಂಡಂತೆ ಮಕ್ಕಳೆಲ್ಲ ಮುಟ್ಟಬಿಟ್ಟು ಕಲಿತಾರೆ. ನಾನು ಒಂದು ಫೋನ್ ಅನ್ನ ಮುಟ್ಟ ತರ ಮಾಡ್ತೀನಿ, ಅದನ್ನ ಏನು ಇದು ಮಾಡ್ಬೋದು, ಟೈಪ್ ಮಾಡಕ್ ಹೋಗಿಲ್ಲ, ಸ್ವೈಪ್ ಮಾಡನೆ ಎಲ್ಲ ಮಾಡ್ತಾರೆ. ಮಕ್ಕಳು ಹೆಂಗೆ ಒಂದು ಯಂತ್ರನ ಸಂಪರ್ಕ ಮಾಡ್ತಾರೋ ಹಂಗೆ ಈ ಫೋನ್ ಮಾಡ್ತೀನಿ ಅಂತ ಅವ್ರು ಮಾಡಿದ್ರಂತೆ. ಹಂಗೇನೆ ಒಂದೊಂದು ವಸ್ತು ನಮ್ಮ ಭೂಲೋಕದಲ್ಲಿ ಇದೆಯಲ್ಲ, ಯಾರೋ ಒಬ್ಬ ಮನುಷ್ಯ ಕಂಡಿಡ್ದಿರ್ತಾನೆ. ಅದ್ ಯಾತಕ್ ಕಂಡಿಡಿರ್ತಾನೆ ಅದು ಮರ್ತೋಗಿರುತ್ತೆ. ಯಾರ್ ಕಂಡಿಡ್ತಾನೆ ಅಂತಾನೆ ಮರ್ತೋಗಿರುತ್ತೆ. ಇವಾಗ ಒಂದೊಂದು 2-3 ಉದಾಹರಣೆ ಕೊಡ್ತೀನಿ, ಆಮೇಲೆ ನಿಲ್ಲಿಸ್ಬಿಡ್ತೀನಿ. ಓಕೆ, ಒಂದು ಚಾಕ್ಲೇಟ್ ಎಲ್ರಿಗೂ ಇಷ್ಟ ಅಲ್ವಾ. ನೀವೆಲ್ರಿಗೂ ಚಾಕ್ಲೇಟ್ ತಿಂತೀರಿ, ಕರೆಕ್ಟ್ ತಾನೆ? ಎಲ್ರಿಗೂ ಚಾಕ್ಲೇಟ್ ಇಷ್ಟ. ಬಟ್ ಇವಾಗ ಚಾಕ್ಲೇಟ್ ಸಿಹಿಯಾಗಿರುತ್ತೋ ಉಪ್ಪಾಗಿರುತ್ತೋ? ನಾನ್ ನಿಮ್ಗೆ ಖಾರ ಚಾಕ್ಲೇಟ್ ಕೊಟ್ರೆ ತಿಂತೀರಾ? ಉಪ್ಪು ಖಾರ ಹಾಕಿರೋ ಚಾಕ್ಲೇಟ್ ಕೊಟ್ರೆ ತಿಂತೀರಾ? ವಾಂತಿ ಮಾಡ್ಕೊತೀರಾ? ಏನ್ ಮಾಡ್ತೀರಿ? ತಿಂತೀರೋ ವಾಂತಿ ಮಾಡ್ಕೊತೀರೋ? ಉಪ್ಪು ಖಾರ ಇರೋ ಚಾಕ್ಲೇಟ್ ಅನ್ನು ಕೊಟ್ರೆ ತಿಂತೀರೋ ವಾಂತಿ ಮಾಡ್ಕೊತೀರೋ? ವಾಂತಿ ಮಾಡ್ಕೊತೀರಿ. ನಾನ್ ನಿಮ್ಗೆ ಹೇಳಿದ್ರೆ, ಮೊದಲನೇ ಮನುಷ್ಯ ಚಾಕ್ಲೇಟ್ ಕಂಡಿಡಿದವನ್ಗೆ ಅವ್ರಲ್ಲಿ ಮೆಕ್ಸಿಕೋ ಅಂತ ಒಂದು ದೇಶ ಇದೆ. ಯಾರಿಗಾರ ಗೊತ್ತಾ ಮೆಕ್ಸಿಕೋ ಅಂತ ದೇಶ? ಆ ಮೆಕ್ಸಿಕೋ ದೇಶ ಅಲ್ಲಿ ಚಾಕ್ಲೇಟ್ ಫಸ್ಟ್
ಅಲ್ಲಿ ಅವರು ಉಪಯೋಗಿಸ್ತಾ ಇದ್ರಂತೆ. ಅವ್ರು ಉಪಯೋಗಿಸ್ತಾ ಇದ್ದಿದ್ದು ಇವಾಗ್ಲೂ ಹಂಗೆ ಉಪಯೋಗಿಸ್ತಾ ಅವ್ರು. ಚಾಕ್ಲೇಟ್ ಕುಡಿಯೋ ತರ ಉಪಯೋಗಿಸ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತಾರೆ, ಕುಡ್ಕೊಂಡು ಡ್ರಿಂಕ್ ತರ ಕುಡಿತಾರೆ. ಇವಾಗ್ಲೂ ಮೆಕ್ಸಿಕೋಲಿ ಚಾಕ್ಲೇಟ್ ಅನ್ನ ಅವ್ರು ತಿನ್ನಲ್ಲ. ಅವರು ಉಪ್ಪು ಖಾರ ಹಾಕೊಂಡು ಕುಡಿತಾರೆ ಅದನ್ನ. ಆಮೇಲೆ ಯಾರೋ ಒಬ್ರು ನೋಡಿದ್ರಂತೆ, ಏನಪ್ಪ ಇವ್ರು ಉಪ್ಪು ಖಾರ ಹಾಕೊಂಡು ತಿಂತಾ ಇದಾರೆ, ಅದಕ್ಕೆ ಸಕ್ಕರೆ ಹಾಕಿದ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಯುರೋಪ್ ಬಂತದ್ದು. ಯುರೋಪ್ ಅಲ್ಲಿ ಯಾರೋ ಒಬ್ಬ ಮನುಷ್ಯ ಇದಕ್ಕೆ ಉಪ್ಪು ಖಾರ ಹಾಕೋ ಬದಲು ಸಕ್ಕರೆ ಆಮೇಲೆ ಹಾಲು ಹಾಕಿ ಮಿಕ್ಸ್ ಮಾಡಿದ್ರೆ ಚಾಕ್ಲೇಟ್ ತರ ಮಾಡಿದ್ರೆ ಇನ್ನಂಗಿರುತ್ತೆ ಅಂತ ಕಂಡಿಡಿದ್ರಂತೆ. ಸೊ ಹಿಂಗೆ ಚಾಕ್ಲೇಟ್ ಬಂತು. ಬಟ್ ಹಿಂದಿನ ಕಾಲದಲ್ಲಿ ಆ ಚಾಕ್ಲೇಟ್ ಆಕ್ಚುಲಿ ಅದು ತಿಂತಾ ಇದ್ದಿದ್ದು ಉಪ್ಪು ಖಾರ ಹಾಕೊಂಡು. ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಓಕೆ, ಸೊ ಒಂದ್ 2 ಉದಾಹರಣೆ ಕೊಡ್ತೀನಿ. ಕಾಫಿನೂ ಅಷ್ಟೇನೆ. ಕಾಫಿ ಇವಾಗ ನಾವೆಲ್ಲ ಕುಡಿತೀವಿ ಅಲ್ವಾ? ಯಾರು ಕಾಫಿ ತಿಂತೀವ ನಾವು? ಕಾಫಿ ಯಾರು ತಿಂತೀರಾ? ಆಫ್ರಿಕಾಲಿ ಕಾಫಿ ಫಸ್ಟ್ ಉಪಯೋಗಿಸ ಬಂದಾಗ ಕಾಫಿನ ತಿಂತಾ ಇದ್ರು. ಆ ಕಾಫಿ ಬೀಜಗಳಿದೆಯಲ್ಲ ಅದನ್ನ ತಿಂತಾ ಇದ್ರು. ಸೊ ಯುರೋಪ್ ಇಂದ ಯಾರೋ ಹೋದ್ರಂತೆ ಆಫ್ರಿಕಾಗೆ. ಏನಪ್ಪಾ ಇಲ್ಲಿ ಯಾವ್ದೋ ಒಂದ್ ಜಾಗದಲ್ಲಿ ಎಲ್ರಿಗೂ ಬೆಳಗ್ಗೆ ಎದ್ದು ಅವ್ರಿಗೆ ಯಾವಾಗ್ಲೂ ಎಚ್ಚರವಾಗೇ ಇರ್ತಾ ಇತ್ತಂತೆ. ಅವ್ರು ತುಂಬಾ ಲವಲವಿಕೆ ಆಗಿದ್ರಂತೆ. ಏನಪ್ಪ ಇಷ್ಟು ಲವಲವಿಕೆ ಎಲ್ಲ ಇದೆಯಲ್ಲ ಇವ್ರಿಗೆ, ನಮಗ್ 3 ಹೊತ್ತು ನಿದ್ರೆ ಬರ್ತಾ ಇರತ್ತೆ, ಅದ್ ಹೆಂಗೆ ಇವ್ರಿಗೆ ಇಷ್ಟು ಲವಲವಿಕೆ ಇದೆ ಅಂತ ತಿಳ್ಕೊಳಕ್ಕೆ ನೋಡಿದ್ರಂತೆ. ಏನ್ ತಿಂತೀರಪ್ಪ ಅಂತ ಕೇಳಿದ್ರಂತೆ. ಅವರು ಆ ಬೀಜ ನೋಡಿದ್ರಂತೆ. ಆ ಕಾಫಿ ಬೀಜ ಇರುತ್ತಲ್ಲ, ಕೆಂಪಗಿರುತ್ತಲ್ಲ, ನೀವು ಕಾಫಿ ಪ್ಲಾಂಟೇಶನ್ ಹೋದ್ರೆ ಗೊತ್ತಾಗತ್ತೆ. ಕಾಫಿ ಬೀಜ ಇರುತ್ತೆ, ಕೆಂಪಗಿರುತ್ತೆ. ಅದನ್ನ ಹುರ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರಂತೆ ಕಾಫಿನ. ಅದನ್ನ ನೋಡಿ ಇದು ಉಪ್ಪು ಖಾರ ಹಾಕೊಂಡು ತಿಂತಾ ಇದಾರೆ ಇವರು. ಸೊ ಅದಕ್ಕೆ ಯುರೋಪ್ ವಾಪಸ್ ತಗೊಂಡ್ಬಂದು ಅದನ್ನ ನೀರ್ ಹಾಕಿ ಅದಕ್ಕೆ ಗ್ರೈಂಡ್ ಮಾಡಿ ಅದು ಕಾಫಿ ಮಾಡಕ್ ಶುರು ಮಾಡಿ ಅದಕ್ಕೆ ಸಕ್ಕರೆ ಹಾಕಿ ಕುಡಿಯಕ್ ಶುರು ಮಾಡಿದ್ರಂತೆ. ಸೊ ಇವಾಗ ಕಾಫಿ ಎಲ್ರು ಕುಡಿತೀವಿ. ಸೊ ಹಿಂಗೇನೆ ಎಷ್ಟೋ ಪದಾರ್ಥಗಳು ಇವಾಗ ನಾ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ 2-3 ಹೇಳ್ತಾ ಇದೀನಿ. ಒಂದು, ಎಲ್ರಿಗೂನು ನಾವೆಲ್ಲ ಉಪಯೋಗಿಸ್ತೀವಿ. ಕಾಫಿ ಕುಡಿತೀವಿ, ವಾಚ್ ಕಟ್ಕೋತೀವಿ, ಶೂಸ್ ಕಟ್ಕೋತೀವಿ, ಶೂಸ್ ಹಾಕೋತೀವಿ, ಬಟ್ಟೆ ಹಾಕೋತೀವಿ, ಫೋನ್ ಉಪಯೋಗಿಸ್ತೀವಿ. ಯಾರು ಅದನ್ನ ಕಂಡಿಡಿದ್ರು ಅಂತ ಯಾರಿಗೂ ಗೊತ್ತಿರಲ್ಲ. ಕರೆಕ್ಟ್ ಅಲ್ವಾ? ಅದು. ಆಮೇಲೆ ಎರಡನೇದು ಯಾತಕ್ ಕಂಡಿಡಿದ್ರು ಅವರು ಅದು ಗೊತ್ತಿರಲ್ಲ. ಸುಮ್ನೆ ಉಪಯೋಗಿಸ್ತೀವಿ, ಎಲ್ಲ ಉಪಯೋಗಿಸ್ತೀವಿ ನಾವು. ಒಂದ್ ದಿವಸ ನೀವರ ಯೋಚನೆ ಮಾಡಿದ್ದೀರಾ, ನಾನು ಇದನ್ನ ಉಪಯೋಗಿಸ್ತೀನಿ. ಹಲೋ, ಕೇಳಿಸ್ತಾ ಇದೆಯಾ? ಒಂದ್ ದಿವಸ ನಮ್ಗೆ ಮನಸ್ಸಿಗೆ ಬಂದಿದ್ಯಾ, ಯಾತಕ್ ಇದು ಯಾರು ಕಂಡಿಡಿದ್ರು, ಏನಕ್ ಕಂಡಿಡಿದ್ರು? ನಾವು ಫೋನ್ ಉಪಯೋಗಿಸ್ತೀವಿ, ನಾವು ಈ ಕಂಪ್ಯೂಟರ್ ಉಪಯೋಗಿಸ್ತೀವಿ, ನಾವು ಈ ಪೆನ್ ಉಪಯೋಗಿಸ್ತೀವಿ, ನಾವು ಐಪ್ಯಾಡ್ ಉಪಯೋಗಿಸ್ತೀವಿ. ಯಾರು ಕಂಡಿಡಿದ್ರು, ಎಲ್ಲಿ ಕಂಡಿಡಿದ್ರು, ಏನಕ್ ಕಂಡಿಡಿದ್ರು ಅಂತ ಯಾರಿಗೂ ಗೊತ್ತಿರಲ್ಲ. ಅದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಯಾಕಂದ್ರೆ ನೀವು ಒಂದ್ ದಿವಸ ಏನಾರ ಕಂಡಿಡಿಬಹುದು ಅಲ್ವಾ? ಅವರೇ ಕಂಡಿಡಿಬೇಕು ಅಂತ ಏನು? ನೀವು ಬುದ್ಧಿವಂತರಲ್ವಾ? ನಮ್ ದೇಶದಲ್ಲಿ ಎಷ್ಟು ಕಂಡಿಡಿದಾರೆ ಯಾರಿಗಾರ ಗೊತ್ತಾ? ನಮ್ ದೇಶದಲ್ಲಿ ಕಂಡಿಡಿದಿರೋ ಯಾವ್ದಾರ ಒಂದು ವಸ್ತು ಯಾರಿಗಾರ ಗೊತ್ತಾ? ನಮ್ ದೇಶದಲ್ಲೇ ಕಂಡಿಡಿದಿರೋದು ಏನಪ್ಪಾ? 0. ಯಾರು ಕಂಡಿಡಿದಿದ್ದು? ಓಕೆ, ಇನ್ಯಾವ್ದಾರ ಹೇಳ್ರಿ. ಇನ್ಯಾವ್ದಾರ ಕಂಡಿಡಿದಿದ್ದು ಏನಾರ ಹೇಳ್ರಿ. ಯಾರಪ್ಪ? ಭಾರತೀಯ ಇಲ್ಲ. ಇನ್ನೇನ್ ಕಂಡಿಡಿದ್ರು? ಯಾರನ್ನಾರು ಬೇರೆಯವರು ಇಂಡಿಯನ್ಸ್ ಇನ್ನೇನಾರ ಕಂಡಿಡಿದ್ ಹೇಳ್ರಿ. ಯೋಗ ಎಲ್ಲಿಂದ ಕಂಡಿಡಿದ್ರು? ಯಾರು ಮಾಡಿದ್ರು ಯೋಗ? ಯಾರು ಕಂಡಿಡಿದಿದ್ದು ಗೊತ್ತಾ? ಯೋಗ ಮಾಡ್ತೀರಾ ನೀವುಗಳೆಲ್ಲ? ಯಾರು ಕಂಡಿಡಿದಿದ್ದು ಯೋಗನ? ಭಾರತದಲ್ಲಿ. ಬಟ್ ಹೆಸರೇನು? ಯಾವ ಮನುಷ್ಯನ ಹೆಸರೇನು? ಪತಾಂಜಲಿ. ವೆರಿ ಗುಡ್. ಆಯುರ್ವೇದ ಯಾರು ಕಂಡಿಡಿದಿದ್ದು? ಆಮೇಲೆ ಇದು ಚರಕ, ಸುಶ್ರುತ. ಸೊ ಹಿಂಗೇನೆ ನಮ್ ದೇಶದಲ್ಲೂ ಎಷ್ಟೋ ಜನ ಏನೇನೋ ಕಂಡಿಡಿದಿದ್ದಾರಲ್ವಾ? ನಮ್ಗೆ ಅದ್ ವಿಚಾರ ಗೊತ್ತೇ ಇರಲ್ಲ. ಆಮೇಲೆ ಯಾತಕ್ ಕಂಡಿದ್ರು ಅಂತ ಗೊತ್ತಿರಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೀನಿ, ಆಮೇಲೆ ಮತ್ತೆ ನಿಲ್ಸ್ಬಿಡ್ತೀನಿ.
ಪಾನಿಪುರಿ, ಇವಾಗ ಪಾನಿಪುರಿ ನಾವು ಕುಡಿತೀವಿ, ತಿಂತೀವಲ್ವಾ, ಎಲ್ರು ಕುತ್ಕೊಂಡು ಅದು ಪಾನಿಪುರಿ ನೀರ್ ಹಾಕ್ಬಿಟ್ಟು ಕುಡಿತೀವಿ. ಅದ್ ಯಾತಕ್ಕೆ ಪಾನಿಪುರಿ ಬಂತು ಅಂತಾನೆ ಯಾರಿಗೂ ಗೊತ್ತಿರಲ್ಲ. ಯಾಕೆಂದ್ರೆ ಅದು ಪಾನಿಪುರಿಗೆ ಯಾತಕ್ ಬಂತು ಅಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಯುದ್ಧಗಳು ನಡೀತಾ ಇತ್ತು. ಓಕೆ, ತುಂಬಾ ಯುದ್ಧಗಳು ನಡೀತಾ ಇತ್ತು. ಆ ಯುದ್ಧ ನಡೆಯುವಾಗ ನೀರು ಬೇಕಿತ್ತು, ಆಮೇಲೆ ಇದು ಆಹಾರನೂ ಬೇಕಿತ್ತು. ಆ ನೀರು ಆಹಾರ ಎರಡು ಒಟ್ಟಿಗೆ ಬೇರೆ ಬೇರೆ ಕಡೆ ಮಾಡಕ್ಕೆ ಟೈಮ್ ಇರ್ತಾ ಇರ್ಲಿಲ್ಲ. ಸೊ ಅದಕ್ಕೇನೆ ಯಾರೋ ಕಂಡಿಡಿದ್ರಂತೆ, ಈ ಪಾನಿಪುರಿ ಒಳಗೆ ಅದಕ್ಕೆ ಒಂದು ಆಲೂಗಡ್ಡೆ ಹಾಕಿ ಅದಕ್ಕೆ ನೀರ್ ಹಾಕ್ಬಿಟ್ಟು ಕುಡಿದ್ ಬಿಟ್ರೆ, ಪಾನಿಪುರಿಗೆನೆ ನೀರು ಆಮೇಲೆ ಆಲೂಗಡ್ಡೆ ಹಾಕಿ ತಿಂದ್ಬಿಟ್ರೆ ಅವ ನೀರು ಸಿಗತ್ತೆ, ಆಲೂಗಡ್ಡೆನೂ ಸಿಗತ್ತೆ ಅಲ್ವಾ. ಸೊ ಹಂಗೆ ಯಾರೋ ಕಂಡಿಡಿದ್ರಂತೆ. ಸೊ ಹಿಂಗೇನೆ ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದೇನು ಏನೇನೋ ಕಂಡಿಡಿಬಹುದು ಅಲ್ವಾ. ಎಷ್ಟೋ ಜನ ಏನೇನೋ ಕಂಡಿಡಿಬಹುದು. ನೀವೇ ಕಂಡಿಡಿಬಹುದು, ಸಿಂಚನ ಕಂಡಿಡಿಬಹುದು, ಆಮೇಲೆ ವರಲಕ್ಷ್ಮಿ ಕಂಡಿಡಿಬಹುದು, ಮಂಜುಳಾ ಕಂಡಿಡಿಬಹುದು, ಖುಷಿ ಕಂಡಿಡಿಬಹುದು, ಇವನ್ ಧನುಷ್ ಕಂಡಿಡಿಬಹುದು. ನೀವೆಲ್ಲ ಕಂಡಿಡಿಬಹುದಲ್ವಾ. ಅವರೇ ಕಂಡಿಡಿಬೇಕು ಅಂತ ಯಾತಕ್ಕೆ? ನೀವು ಬೇರೆಯವ್ರು ಕಂಡಿಡಿದನ್ನೇ ನೀವು ಉಪಯೋಗಿಸ್ಬೇಕು ಅಂತೇನು, ನೀವೇ ಕಂಡಿಡಿಬಹುದಲ್ವಾ. ಎಷ್ಟೋ ಇದೆ ಕಂಡಿಡಿಯಕ್ಕೆ. ನಾ ಒಂದ್ 2 ಉದಾಹರಣೆ ಹೇಳ್ತೀನಿ, ಏನಾರ ಕಂಡಿಡಿಬಹುದು. ಮುಂದೆ ಇವಾಗ ಇಲ್ಲ, ಮುಂದೆ ಏನಿದೆ ಅಂತ ನಾ 2 ಉದಾಹರಣೆ ಹೇಳ್ತೀನಿ. ಆಮೇಲೆ ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಆಯ್ತಾ? ಸರಿನಾ? ಇವಾಗ ಒಂದು ಉದಾಹರಣೆ ಕೊಡ್ತೀನಿ, ಇವಾಗಿಲ್ಲ ಮುಂದೆ ಇರ್ಬೋದು. ಓಕೆ, ಅದ ಕೇಳ್ತೀನಿ, ಇವಾಗ ಇದೆಯಾ ಅಂತ ಕೇಳ್ತೀನಿ. ಇವಾಗ ಸದ್ಯಕ್ಕೆ ಫೋನಲ್ಲಿ ನಾನು ಇಲ್ಲಿಂದ ಮಾತಾಡಿದ್ರೆ ನಿಮಗೆ ಕೇಳಿಸತ್ತಾ? ನಾ ಎಲ್ಲಿದ್ದೀನಿ? ನಾನು ಸಿಯಾಟಲ್ ಅಮೆರಿಕಲ್ಲಿದ್ದೀನಿ, ನೀವು ಗುಂಡ್ಲಪೇಟೆಲಿದ್ದೀವಿ. ನಾನ್ ಇಲ್ಲಿಂದ ಮಾತಾಡಿದ್ರೆ ನಿಮಗ್ ಕೇಳತ್ತಾ? ಓಕೆ, ನಾನ್ ಇಲ್ಲಿದ್ರೆ ನಿಮಗ್ ಕಾಣತ್ತಾ? ಆದ್ರೆ ನನ್ನ ಹತ್ರ ನಾನು ಏನಾರ ಒಂದು ಪರ್ಫ್ಯೂಮ್ ಹಾಕೊಂಡ್ರೆ ನಿಮಗೆ ವಾಸನೆ ಬರುತ್ತಾ? ಯಾಕೆ ಬರಲ್ಲ ವಾಸನೆ? ಇಲ್ಲಪ್ಪ, ಇದಕ್ ವಾಸನೆ ಮಾಡಿಪ್ಪ, ಸ್ವಲ್ಪ ವಾಸಿಸಪ್ಪ. ಇಲ್ಲೇನ ಇದು ಇಲ್ಲಪ್ಪ, ಇದು ವಾಸನೆ ನೋಡಪ್ಪ. ಸ್ಮೆಲ್ ಬರ್ತಿಲ್ಲ. ಸೊ ಇನ್ನೊಂದು 10 ವರ್ಷ ಆದ್ಮೇಲೆ ಸ್ಮೆಲ್ಲು ಬರ್ಸೋ ತರ ಯಾರು ಮಾಡ್ಬೋದಲ್ವಾ? ಯಾಕೆಂದ್ರೆ 10 ವರ್ಷದಿಂದ ಏನಿಲ್ವೋ ಇವಾಗಿದೆ ಅಲ್ವಾ. 10 ವರ್ಷದಿಂದ ಮುಂಚೆ ಏನಿರ್ಲಿಲ್ವೋ ಅವಾಗ ಇವಾಗಿದೆ. ಇವಾಗ ಇಲ್ದೇ ಇರೋದು ಇನ್ 10 ವರ್ಷ ಆದ್ಮೇಲೆ ಇರ್ಬೋದಲ್ವಾ? 10 ವರ್ಷದಿಂದ ಸ್ಮಾರ್ಟ್ ಫೋನೇ ಇರ್ಲಿಲ್ಲ. 20 ವರ್ಷದ ನಿಮ್ ತುಂಬಾ ಮ್ಯೂಟ್ ಮಾಡ್ತಾ ಇದೀನಿ, 1 ನಿಮಿಷ. 10 ವರ್ಷದಿಂದ ಸ್ಮಾರ್ಟ್ ಫೋನ್ ಇರ್ಲಿಲ್ಲ, ಇವಾಗಿದೆ ಅಲ್ವಾ. 20 ವರ್ಷದಿಂದ ಕಂಪ್ಯೂಟರ್ ಇರ್ಲಿಲ್ಲ, ಇವಾಗಿದೆ ಅಲ್ವಾ. 50 ವರ್ಷದ ಹಿಂದೆ ಪ್ಲೇನ್ ಇರ್ಲಿಲ್ಲ, ಇವಾಗಿದೆ. ಆದ್ರೆ ಇವಾಗ ಯಾವ್ದು ಇಲ್ವೋ ಅದ್ ವಿಚಾರ ನಾವ್ ಹೇಳಿದ್ರೆ ಹೆಂಗಪ್ಪ ಸಾಧ್ಯ ಅಂತ ಕೇಳ್ತೀರಿ. ಆಗ್ಬೋದಲ್ವಾ? ಇನ್ನೊಂದು 15 ವರ್ಷ 20 ವರ್ಷ ಆದ್ಮೇಲೆ ಯಾರೋ ಒಬ್ರು ಕಂಡಿಡಿಬಹುದು. ವಾಸನೆನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿಸ್ಬೋದು ಅಂತ ಕಂಡಿಡಿಬಹುದು. ಇನ್ಯಾರ ಒಬ್ಬ, ಇವಾಗ ನಮಗ್ ಹಾರಕ್ಕಾಗಲ್ಲ, ನಾವ್ ಪ್ಲೇನ್ ಅಲ್ಲಿ ಹೋಗ್ಬೋದು, ಹೆಲಿಕಾಪ್ಟರ್ ಹೋಗ್ಬೋದು, ಬಟ್ ನಾವೇ ಕೂತ್ಕೊಂಡು ಹಾರಕ್ಕಾಗತ್ತಾ ಪಕ್ಷಿ ತರ? ಯಾರೊಬ್ಬ ಕಂಡಿಡಿಬಹುದು. ಸುಮ್ನೆ ಒಂದ್ 2 ರೆಕ್ಕೆ ಹಾಕೊಂಡು ನಾವೇ ಹಾರ್ಬೋದು ಅಂತ ಕಂಡಿಡಿಬಹುದು ಯಂತ್ರನ, ಅಲ್ವಾ. ಆಮೇಲೆ ಇನ್ಯಾರೋ ಒಬ್ಬ ಬೇಕಾದ್ರೆ, ಇವಾಗ ನಿಮ್ಮ ಮನಸ್ಸನ್ನ ನಾನು ಓದಕ್ಕಾಗಲ್ಲ ಅಲ್ವಾ. ನೀವು ಮಾತಾಡಿದ್ರೆ ನಾ ಕೇಳ್ಬೋದು, ನೀವು ಹೇಳಿದ್ರೆ ನಾ ಕೇಳ್ಬೋದೇ ಹೊರತು, ಬಟ್ ನಿಮ್ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ಅಲ್ವಾ. ಬಟ್ ಮುಂದೆ ಯಾರು ಕಂಡಿಡಿಬಹುದು ಅಲ್ವಾ. ಸೊ ಎಷ್ಟೋ ನಾ ಏನ್ ಹೇಳ್ತಾ ಇದೀನಿ ಅಂದ್ರೆ, ಎಷ್ಟು ಇವಾಗ ಇಲ್ದೇ ಇರೋದು ಮುಂದೆ ಬರ್ಬೋದಲ್ವಾ. ಕರೆಕ್ಟ್ ತಾನೆ? ಎಲ್ಲ ಒಂದ್ 2 ಎಕ್ಸಾಂಪಲ್ ಕೇಳ್ತೀನಿ, ಯಾವ್ದು ಇವಾಗ ಇದೆ ಇಲ್ವಾ ಅಂತ ಹೇಳ್ಬೇಕು, ಆಯ್ತಾ? ನಾ ಒಂದ್ 2 ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ಇವಾಗ ಸದ್ಯಕ್ಕೆ ನಾವು ಯಾವ್ದಾರ ಒಂದ್ ನಾಯಿ ಮಾತಾಡಿದ್ರೆ ನಮ್ಗೆ ಅರ್ಥ ಆಗತ್ತ?
ನಾಯಿ ಬೊಗಳ ಓಕೆ. ಬೇರೆಯವರು ಏನಾದ್ರು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರೋದು ನಮಗ್ ಅರ್ಥ ಆಗತ್ತಾ? ಓಕೆ. ಆಮೇಲೆ ಆಮೇಲೆ ತಿಂದೇನೆ ಟೇಸ್ಟ್ ಬರುತ್ತಾ? ಇಲ್ಲ. ವಯಸ್ಸಾದವ್ರಿಗೆ ವಯಸ್ಸು ಆಗದೆ ಇರೋ ತರ ಆಗತ್ತಾ? ಇಲ್ಲ ಅಲ್ವಾ? ಒಬ್ರದು ಕನಸು ಅದು ಎದ್ದ ಮೇಲೆ ಗೊತ್ತಾಗತ್ತಾ? ಸೊ ಯಾರು ಕಂಡಿಡಿಬೋದಲ್ವಾ ಅದನ್ನ ಮುಂದೆ? ಕರೆಕ್ಟ್ ಆಗಿಲ್ವೋ? ಸೊ ಇವತ್ ಏನಿಲ್ವೋ 10 ವರ್ಷದಿಂದ ಏನಿರ್ಲಿಲ್ವೋ ಇವಾಗಿದೆ. ಇವತ್ತೇನಿಲ್ವೋ ಅದಿನ್ 10 ವರ್ಷ ಆದ್ಮೇಲೆ ಇರ್ಬೋದಲ್ವಾ? ಕರೆಕ್ಟ್ ತಾನೆ? ಓಕೆ. ಇವಾಗ ಮಾತಾಡ್ಬೇಡ್ರಿ, ನಾನು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಸೊ ನಾನು ಈ ಐಡಿಯಾಸ್ ವಿಚಾರ, ಈ ಕಲ್ಪನೆಗಳು, ಈ ಆಲೋಚನೆಗಳಿದೆಯಲ್ಲ, ಅದು ವಿಚಾರ ಒಂದು ವಿಡಿಯೋ ಮಾಡಿದೀನಿ. ಆ ವಿಡಿಯೋನ ನೀವೆಲ್ಲ ನೋಡ್ಬೇಕು. ಓಕೆ? ಅದು ಯಾವ್ಯಾವ ತರ 45 ನಿಮಿಷ ಬೇಕು. ನೋಡ್ತೀರಾ ಎಲ್ರು ಕೂತ್ಕೊಂಡು? ಇವತ್ತಿಲ್ಲ, ಅವರು ಮೇಷ್ಟ್ರುಗಳು ಹರ್ಷ, ಆಮೇಲೆ ನಮ್ಮ ಮೇಷ್ಟ್ರುಗಳಿದಾರಲ್ಲ, ಹರ್ಷ, ಆಮೇಲೆ ಮಲ್ಲು, ಆಮೇಲೆ ಸುರೇಶ್, ಆ ವಿಡಿಯೋನ ನಿಮ್ಮನ್ನ ನೋಡಕ್ ಹೇಳ್ತಾರೆ. ನೋಡ್ತೀರಾ ದಯವಿಟ್ಟು ಟೈಮ್ ಆದ್ರೆ? ಓಕೆ. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಅದು ನೋಡಿದ್ಮೇಲೆ, ಆ ವಿಡಿಯೋ ನೋಡಿದ್ಮೇಲೆ ನೀವು ನಿಮ್ ಮನೇಲಿ ಕೂತ್ಕೊಂಡು ಒಂದ್ 20 ನಿಮಿಷ ಕಣ್ಣು ಮುಚ್ಕೊಂಡು ಒಂದ್ ಪೇಪರ್ ಇಟ್ಕೊಂಡು, ಇವಾಗ ಏನಿಲ್ಲ ಮುಂದೆ ಏನ್ ಆಗ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ, ಯಾವ್ದೋ ಒಂದ್ ಇವಾಗ ನಡೀತಾ ಇಲ್ಲ, ಮುಂದೆ ಆಗ್ಬೋದು, ಅದರಿಂದ ಒಳ್ಳೇದೇನು ಕೆಟ್ಟದೇನು. ಯಾಕಂದ್ರೆ ಏನೋ ಹೊಸದ್ ಕಂಡಿಡಿದ್ರೆ, ಹೊಸದು ಏನ್ ಕಂಡಿಡಿದ್ರು ಒಳ್ಳೇದು ಇರುತ್ತೆ, ಕೆಟ್ಟದಿರುತ್ತೆ. ಫೋನಲ್ಲಿ ಒಳ್ಳೇದೇನು ಅಂದ್ರೆ ಹೊಸ ಕಲಿಬಹುದು, ಕೆಟ್ಟದೇನು 3 ಹೊತ್ತುನು ಅದನ್ನೇ ನೋಡ್ತಾ ಇರ್ತಾರೆ ಜನಗಳು. ಯಾರ್ ನೋಡಿದ್ರು ಬರೀ ಫೋನಲ್ಲೇ ಇರ್ತಾರೆ, ಮಾತಾಡಲ್ಲ ಜನಗಳ ಜೊತೆ, 3 ಹೊತ್ತು ಫೋನಲ್ಲೇ ಇರ್ತಾರೆ, ಟೈಮ್ ವೇಸ್ಟ್ ಆಗತ್ತೆ. ಸೊ ಏನ್ ಕಂಡಿಡಿದ್ರು ಒಳ್ಳೇದು ಇರುತ್ತೆ, ಕೆಟ್ಟದು ಇರುತ್ತೆ. ಸೊ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಮನೇಲಿ ಕೂತ್ಕೊಂಡು ಅರ್ಧ ಗಂಟೆ ಸುಮ್ನೆ ಯೋಚನೆ ಮಾಡ್ಕೊಂಡು, ನಿಮ್ ಪ್ರಕಾರ ಯಾವ್ದು ಇವಾಗ ಏನಿಲ್ವೋ ಮುಂದೆ ಇರ್ಬಹುದು. ನಾನ್ ಹೇಳಿದ್ದೆ ಹೇಳ್ಕೊಡುದು. ಓಕೆ? ನಾನ್ ಇವಾಗ ಹೇಳಿದ್ನಲ್ಲ, 2-3 ಉದಾಹರಣೆ ಕೊಟ್ಟನಲ್ಲ, ಅದೆಲ್ಲ ಹೇಳ್ಕೊಡುದು. ನಿಮ್ ಮನಸ್ಸಲ್ಲಿ ನಿಮ್ ಪ್ರಕಾರ ಇವಾಗ ಯಾವ್ದಿಲ್ಲ ಮುಂದೆ ಆಗ್ಬಹುದಾ, ಆದ್ರೆ ಅದರಿಂದ ಏನ್ ಉಪಯೋಗ ಆಗತ್ತೆ, ಏನ್ ಕೆಟ್ಟದಾಗ್ಬಹುದು, ಅದಕ್ಕೊಂದು ವಿಡಿಯೋ ಮಾಡಿ ನನಗ್ ಕಳಿಸ್ಬೇಕು. ಆಯ್ತಾ? ಯಾರು ಬೆಸ್ಟ್ 3 ಅವ್ರ ವಿಡಿಯೋಸ್ ಇದೆಯೋ ಅದಕ್ಕೆ ನಾ ಪ್ರೈಸ್ ಕೊಡ್ತೀನಿ. 5 ನಿಮಿಷದಲ್ಲಿ ಮಾಡ್ಬೇಕು. ಓಕೆ? ಸೊ ಏನೇನ್ ಮಾಡ್ಬೇಕು ಹೇಳ್ರಿ? ಫಸ್ಟ್ ನಾನ್ ಮಾಡಿದ್ರೆ 45 ನಿಮಿಷ ವಿಡಿಯೋ ನೋಡ್ಬೇಕು. ಓಕೆ? ಆಯ್ತಾ? ಮಲ್ಲು, ಆಮೇಲೆ ಸುರೇಶು, ಆಮೇಲೆ ಮೇಷ್ಟ್ರುಗಳ ತೋರಿಸ್ತಾರೆ. 40 ನಿಮಿಷ ಆಗತ್ತಷ್ಟೇ, ನೋಡ್ರಿ. ಓಕೆ? ಇಲ್ದ್ರೆ ನಿಮ್ ಸ್ಮಾರ್ಟ್ ಫೋನ್ ಇದ್ರೆ ಲಿಂಕ್ ಕಳಿಸ್ತೀವಿ, ಅದಲ್ಲೇ ನೋಡ್ಕೊಳ್ರಿ. ಆಯ್ತಾ? ಆಮೇಲೆ ಅರ್ಧ ಗಂಟೆ ಮನೇಲಿ ಕೂತ್ಕೊಂಡು, ಎಲ್ಲ ಟೈಮ್ ಆದ್ರೆ ಅರ್ಧ ಗಂಟೆ ಮನೇಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು, ಏನು ಇವಾಗ ಇಲ್ವೋ, ನಮ್ ದೇಶಕ್ಕೆ ಏನ್ ಇಲ್ದೇ ಇರೋದು ಮುಂದೆ ಆಗ್ಬಹುದು, ನಿಮ್ ಪ್ರಕಾರ ಮುಂದೆ ಆಗ್ಬಹುದು ಅಂತ ಯೋಚನೆ ಮಾಡಿ, ಅದರಿಂದ ಅದೇನದು ಅದನ್ನ ವಿವರಣೆ ಕೊಟ್ಟು, ಆಮೇಲೆ ಅದ್ರದ್ದು ಉಪಯೋಗ ಏನು, ಅದರಿಂದ ಕಷ್ಟಗಳು ಏನು, ದುರುಪಯೋಗಗಳೇನು, ಅದ್ ವಿಚಾರ ಒಂದು 5 ನಿಮಿಷದ ವಿಡಿಯೋ ಮಾಡಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ. ಆ ಗ್ರೂಪ್ ಕಳಿಸ್ಬೇಕು. ಆಯ್ತಾ? ಯಾರ್ದ ಐಡಿಯಾ ಚೆನ್ನಾಗಿದೆಯೋ ಅದನ್ನ ನೋಡ್ಕೊಂಡು, ಎಲ್ರ ವಿಡಿಯೋನು ನೋಡ್ತೀನಿ. ಯಾರ್ದ ಐಡಿಯಾ ಚೆನ್ನಾಗಿದೆಯೋ 3 ಬೆಸ್ಟ್ ಐಡಿಯಾಸ್ ಪ್ರೈಸ್ ಕೊಡ್ತೀನಿ. ಆಯ್ತಾ? ಮಾಡ್ತೀರಾ? ಓಕೆ. ಇವಾಗ ಎಲ್ರು ವಿಡಿಯೋಗ್ ಬನ್ರಿ. ಎಷ್ಟ್ ಜನ ಮಾಡ್ತೀವಿ ಅಂತ ಕೈ ಎತ್ರಿ ನೋಡೋಣ. ಇವಾಗ ವಿಡಿಯೋಗ್ ಬನ್ರಿ ಎಲ್ರು. ಎಷ್ಟ್ ಜನ ಮಾಡ್ತೀರಿ? ಕೈ ಎತ್ರಿ ನೋಡೋಣ. ಮಾಡ್ತೀರಾ ಎಲ್ರು? ಓಕೆ. ನಿಮ್ಮ ಹತ್ರ 2 ಐಡಿಯಾ ಆದ್ರೆ 2 ವಿಡಿಯೋ ಮಾಡ್ರಿ. ಗೊತ್ತಾಯ್ತಾ? 2 ಐಡಿಯಾ 2 ವಿಡಿಯೋ ಮಾಡ್ರಿ. 3 ಐಡಿಯಾ ಆದ್ರೆ 3 ವಿಡಿಯೋ ಮಾಡ್ರಿ. ನನಗೇನ್ ತೊಂದ್ರೆ ಇಲ್ಲ.
ಕಳಿಸ್ಬಿಟ್ರಿ ಒಂದು ವಾರ ಒಂದು ವಾರದೊಳಗೆ ಕಳಿಸ್ಬೇಕು, ಗೊತ್ತಾಯ್ತಾ? ಒಂದು ವಾರ ಟೈಮ್ ಕೊಡ್ತಾ ಇದೀನಿ. ಸಾಕಾ ಮಲ್ಲು? ಒಂದು ವಾರ ಟೈಮು? ಒಂದು ವಾರ ಟೈಮ್ ಸಾಕಲ್ವಾ? ಓಕೆ. ಸೊ ವಿಡಿಯೋ ನಾಳೆನೆ ವಿಡಿಯೋ ತೋರಿಸ್ರಿ ಎಲ್ರಿಗೂ, ಗೊತ್ತಾಯ್ತಾ? ಇಲ್ಲ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ರಿ, ಇವರೆಲ್ಲ ಆಡ್ ಮಾಡ್ರಿ. ಆಮೇಲೆ ನಾ ವಿಡಿಯೋದ ಲಿಂಕ್ ಕಳಿಸ್ತೀನಿ, ಆ ವಿಡಿಯೋನೆಲ್ಲ ಎಲ್ರಿಗೂ ತೋರಿಸ್ರಿ. ಆಮೇಲೆ ಅವ್ರಿಗೆ 1 ವೀಕ್ ಟೈಮ್ ಕೊಟ್ಟು ಅವರು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ರಿ, ಆ ಗ್ರೂಪ್ ಅವರು ಹಾಕ್ಬೇಕು, ಆಯ್ತಾ? ಅರ್ಥ ಆಯ್ತಾ? ಮಾಡ್ತೀರಾ? ಎಲ್ರು ಮಾಡ್ತೀರಾ? ಆಮೇಲೆ ಇನ್ನೊಂದು ಪ್ರಾಮಿಸ್ ಮಾಡ್ತೀರಾ? ಇನ್ನು ಮುಂದೆ ನನಗೆ ಏನ್ ಗೊತ್ತಾ ಸಂತೋಷ ಬರೋದು, ಇನ್ನು 20 ವರ್ಷ ಆದ್ಮೇಲೆ ಯಾರೊಬ್ರು ಹೇಳೋದು, ನಮ್ಮ ಪ್ರೋಗ್ರಾಮ್ಸ್ ಅಲ್ಲಿ ಯಾರೋ ಓದಿರೋರು ನಮ್ ಪ್ರೋಗ್ರಾಮ್ ಅಲ್ಲಿ ಕಲ್ತಿದ್ರು, ಏನು ಹೊಸದಾಗಿ ಕಂಡಿಡಿದ್ರು ಅಂತ ನಮ್ಗೇನಾರ ಹೇಳಿದ್ರೆ ಎಷ್ಟು ಇದಾಗತ್ತಲ್ವಾ ಮಲ್ಲುಗೆ? ನಮಗೆ ಸಂತೋಷ ಆಗಲ್ಲ? ನೀವು ನಿಮ್ಮಲ್ಲಿ ಯಾರು ಒಬ್ರು ಇಲ್ಲಿಂದ ಬಿಟ್ಟು ಬೇರೆ ಸ್ಕೂಲ್ಗೆ ಹೋಗಿ ಮುಂದೆ ಓದಿ ಏನಾರ ಕಂಡಿಡಿದು ನಮಗದ್ ಗೊತ್ತಾದ್ರೆ, ಓ ಧನುಷ್ ಇದ್ ಕಂಡಿಡ್ದ, ಖುಷಿ ಇದ್ ಕಂಡಿಡಿದ್ಲು, ನಿಸರ್ಗ ಇದ್ ಕಂಡಿಡಿದ್ಲು ಅಂತ ಏನಾದ್ರು ನಮಗ್ ಗೊತ್ತಾದ್ರೆ ಎಷ್ಟು ಸಂತೋಷ ಆಗತ್ತಲ್ವಾ ನಮ್ಗೆ? ನೀವು ಕಂಡಿಡಿರಿ, ನಿಮಗೂ ಐಡಿಯಾ ಇದೆ, ನೀವ್ ಯಾರಿಗೂ ಕಡಿಮೆ ಇಲ್ಲ, ಗೊತ್ತಾಯ್ತಾ? ಎಲ್ರಿಗಿಂತ ಬುದ್ಧಿವಂತರು, ಗೊತ್ತಾಯ್ತಾ? ಧನುಷ್ ಮಾತಾಡ್ತಾ ಇದ್ದೀನಿ. ಹೇಳಪ್ಪ. ನಾನು ನೀರಲ್ಲಿ ನಡೆಯೋದು ಕಂಡಿಡಿತೀನಿ. ಹೇಳ್ಬೇಡ, ಏನು ಹೇಳ್ಬೇಡ, ನೀ ವಿಡಿಯೋ ಮಾಡಿ ಕಳಿಸು, ಯಾರಿಗೂ ಹೇಳ್ಬೇಡ, ನೀನು ಯಾರಿಗೂ ಹೇಳ್ಬೇಡ, ವಿಡಿಯೋ ಮಾಡಿ ಕಳಿಸು, ಯಾರಿಗೂ ಹೇಳ್ಬೇಡ ನೀನು. ಇದು ಕಾಂಪಿಟೇಷನ್, ಇದು ಗೊತ್ತಾಯ್ತಾ? ಯಾರಿಗೂ ಹೇಳ್ಬೇಡ, ನೀನೇ ಯೋಚನೆ ಮಾಡಿ ಅದರಿಂದ ಒಳ್ಳೇದೇನು ಕೆಟ್ಟದೇನು ನೀ ಏನ್ ಕಂಡಿಡಿತಿ, ಒಳ್ಳೇದೇನು ಕೆಟ್ಟದೇನು ಅದನ್ನ ಹೇಳ್ಬಿಟ್ಟು ನಾನ್ ಇದನ್ನ ಕಂಡಿಡಿತೀನಿ, ಇದ್ರಿಂದ ಇದು ಉಪಯೋಗ, ಇದ್ರಿಂದ ಇದು ಕಷ್ಟಗಳು ಆಗ್ಬೋದು ಅಂತ ಆ ಕಷ್ಟಗಳನ್ನ ಹೆಂಗ್ ನಿವಾರಣೆ ಮಾಡೋದು. ಯಾಕಂದ್ರೆ ಏನ್ ಕಂಡಿಡಿದ್ರು ಅಷ್ಟೇ, ಒಳ್ಳೇದು ಇರುತ್ತೆ ಕೆಟ್ಟದು ಇರುತ್ತೆ, ಗೊತ್ತಾಯ್ತಾ? ಏನ್ ಭೂಲೋಕದಲ್ಲಿ ಏನ್ ಇವಾಗ ಗುಲಾಬ್ ಜಾಮೂನು ತಿಂದ್ರೆ ಚೆನ್ನಾಗೂ ಇರುತ್ತೆ, ಜಾಸ್ತಿ ತಿಂದ್ರೆ ಆಮ್ಶಂಕೆ ಆಗತ್ತೆ ಅಲ್ವಾ? ಎಲ್ಲಾನು ಅಷ್ಟೇ, ಭೂಲೋಕದಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದು ಇರುತ್ತೆ, ಎರಡೂ ವಿಚಾರನೂ ಮಾತಾಡ್ಬೇಕು, ಆಯ್ತಾ? ಸರಿನಾ? ಇನ್ 1 ವಾರದಲ್ಲಿ ವಿಡಿಯೋ ಕಳಿಸ್ಬೇಕು, ಆಯ್ತಾ? ಓಕೆ. ಆಮೇಲೆ ನೀವ್ ಪ್ರಾಮಿಸ್ ಮಾಡ್ಬೇಕು, ಇನ್ 20 ವರ್ಷ ಆದ್ಮೇಲೆ ನೀವುಗಳೆಲ್ಲ ಏನಾರೋ ಕಂಡಿಡಿಬೇಕು ಈ ಭೂಲೋಕದಲ್ಲಿ, ಗೊತ್ತಾಯ್ತಾ? ಬಾಯ್.